ಆರೋಗ್ಯ ಸಾಧಕರೇ, ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ. ಬಹಳಷ್ಟು ಜನ ನನ್ನ ಹತ್ರ ಬಂದಾಗ ಕೇಳ್ತಾರೆ, ಸರ್ ನನ್ನ ಮಗನು ನಮ್ಮ ಮಗಳು ನಿಮ್ಮಂಗೆ ಡಾಕ್ಟರ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಬಹಳ ಸಿಂಪಲ್. ಪಿ ಯು ಸಿ ಮುಗ್ದಿದ್ದೇನಾ? ಪಿ ಯು ಸಿ ಸೈನ್ಸ್ ಅನ್ನ ತಗೊಂಡಿದ್ದೀರಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 50% ಮಾರ್ಕ್ಸ್ ಬಂದಿದ್ದೇನಾ? ನೀಟ್ ಇದ್ರು ಇಲ್ಲದೆ ಹೋದ್ರು, ನೀಟ್ ಪಾಸ್ ಆಗಿದ್ರು ಫೇಲ್ ಆಗಿದ್ರು, ನೀವು ಈ ವರ್ಷಕ್ಕೆ BNYS ಮೆಡಿಕಲ್ ಕೋರ್ಸ್ ಅನ್ನ ಸೇರ್ಲಿಕ್ಕೆ ಅರ್ಹರಿದ್ದೀರಾ. BNYS ಅಂದ್ರೆ ಏನು? ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್. BNYS 5.5 ವರ್ಷದ ಮೆಡಿಕಲ್ ಕೋರ್ಸ್ ಆಗಿರುತ್ತೆ. ಆಯುಷ್ ಪದ್ಧತಿಯ ಒಂದು ಭಾಗ. ಆಯುಷ್ ಅಂತ ಹೇಳಿದ್ರೆ AYUSH. ಎ ಅಂದ್ರೆ ಆಯುರ್ವೇದ, ವೈ ಅಂತ ಹೇಳಿದ್ರೆ ಯೋಗ ಅಂಡ್ ನ್ಯಾಚುರೋಪತಿ, ಯು ಅಂತ ಹೇಳಿದ್ರೆ ಯುನಾನಿ, ಎಸ್ ಅಂತ ಹೇಳಿದ್ರೆ ಸಿದ್ಧ, ಹೆಚ್ ಅಂತ ಹೇಳಿದ್ರೆ ಹೋಮಿಯೋಪತಿ. ಸರ್ ಏನ್ ಡಿಫರೆನ್ಸ್? 5 ವೈದ್ಯಕೀಯ ಪದ್ಧತಿಗಳು ಒಂದೇ. 5 ಕೂಡ ಭಾರತೀಯ ವೈದ್ಯ ಪದ್ಧತಿಗಳು ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ಈ 5 ಪದ್ಧತಿಗಳನ್ನ ಆಯುಷ್ ಪದ್ಧತಿಗಳನ್ನಾಗಿ ಒಂದೇ ಸೂರಿನ ಅಡಿಯಲ್ಲಿ ತರಲಾಗಿದೆ. BNYS ಅಂತಕ್ಕಂಥದ್ದು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್. ನಮಗೀಗ ಆಯುರ್ವೇದಕ್ಕಾಗ್ಬೋದು, ಉಳಿದಿರುವಂತಹ ಎಲ್ಲದಕ್ಕೂ ಕೂಡ ಈಗ ನೀಟ್ ಅಂತಕ್ಕಂಥದ್ದು ಅಪ್ಲೈ ಆಗಿದೆ. BNYSಗೆ ಈ ವರ್ಷಕ್ಕೆ ನೀಟ್ ಇಲ್ಲ. BNYS ಅಲ್ಲಿ ನೀವು ಪದವಿಯನ್ನ ಪಡಿಬೇಕು ಅಂದ್ರೆ PUC 50% ಬಂದಿದ್ರೆ ಸಾಕಾಗುತ್ತೆ. ಗವರ್ಮೆಂಟ್ ಇಂದ ನೀವು ಬರೋದಾದ್ರೆ CET ಯಲ್ಲಿ ನಿಮಗೆ BNYS ಅಲ್ಲಿ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಆ ರ್ಯಾಂಕಿಂಗ್ ನ ಮುಖಾಂತರವಾಗಿ ನೀವು ಗವರ್ಮೆಂಟ್ ನ ಕೋಟಾದಡಿಯಲ್ಲಿ ಎಲ್ಲಾ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿಗೂ ಹಾಗೂ ಸರ್ಕಾರಿ ಪ್ರಗತಿ ಚಿಕಿತ್ಸಾ ಮತ್ತು ಯೋಗ ಕಾಲೇಜಿಗೆ ನೀವು ಅಪ್ಲೈಯನ್ನ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನಾವು ಏನ್ ಯೋಚನೆ ಮಾಡ್ತೇವೆ, ಸರ್ BNYS ಮಾಡಿದ್ಮೇಲೆ ಏನ್ ಫ್ಯೂಚರ್ ಇದೆ, ನನಗೆ ಏನ್ ಆಗ್ಬಹುದು ನಾನು? BNYS ಅಂತಕ್ಕಂಥದ್ದು ಮೆಡಿಕಲ್ ಕೋರ್ಸ್ ಆಗಿರೋದ್ರಿಂದ ನೀವು ನಿಮ್ಮ ಕ್ಲಿನಿಕ್ ಸೆಟಪ್ ಅನ್ನ ಮಾಡ್ಕೊಳ್ಬಹುದು. ಆಸ್ಪತ್ರೆಗಳಲ್ಲಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಮೆಡಿಕಲ್ ಆಫೀಸರ್ ಅಂತ ವರ್ಕ್ ಮಾಡಬಹುದು. ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮೆಡಿಕಲ್ ಆಫೀಸರ್ ಅಂತ ಜಾಯ್ನ್ ಆಗ್ಬಹುದು. ರಿಸರ್ಚ್ ವಿಂಗ್ ಅಲ್ಲಿ ರಿಸರ್ಚ್ ಆಫೀಸರ್ ಅಂತ ಜಾಯ್ನ್ ಆಗ್ಬಹುದು. ನೀವು ಕಾಲೇಜ್ಗಳಲ್ಲಿ ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, ಪ್ರಿನ್ಸಿಪಲ್ ಕ್ಯಾಡರ್ ವರೆಗೂ ನೀವು ಅಪ್ಗ್ರೇಡ್ ಆಗಬಹುದು. ಸರ್ ಉಳಿದಿರೋ ಎಲ್ಲಾ ಕೋರ್ಸ್ ಗಳನ್ನ ಬಿಟ್ಟು ನೀವು ಯಾಕೆ BNYS ಅನ್ನೇ ಮಾಡ್ರಿ ಅಂತ ಹೇಳ್ತಿದ್ದೀರಿ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. BNYSಗೆ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಸ್ಕೋಪ್. ನೀವು ನನ್ನನ್ನು ನೋಡ್ರಿ, ದಿನ ಹೆಚ್ಚು ಕಡಿಮೆ ಒಂದು 40ರಿಂದ 50 ಪೇಷಂಟ್ ಅನ್ನ ನಾನು ನೋಡ್ತೇನೆ, ಪ್ಯೂರ್ಲಿ ಪ್ರಕೃತಿ ಚಿಕಿತ್ಸೆಯಿಂದ. ಒಳ್ಳೆಯ ಕಾಲೇಜಿನಲ್ಲಿ ಒಳ್ಳೆಯ BNYS ಪದವಿಯನ್ನ ನೀವು ಪಡೆದರೆ, ಏನಂಗಂದ್ರೆ ಒಳ್ಳೆಯ BNYS ಪದವಿ ಅಂತ ಹೇಳಿದ್ರೆ ಈ 5.5 ವರ್ಷಗಳಲ್ಲಿ ಎಷ್ಟು ಚೆನ್ನಾಗಿ ಓದಿ ಅದರಲ್ಲಿ ಇರ್ತಕ್ಕಂತಹ ಜ್ಞಾನವನ್ನ ನೀವು ಪಡ್ಕೊಳ್ತಿರೋ, ಕಾಯಿಲೆಯನ್ನ ಹೇಗೆ ಕಂಡುಹಿಡಿಬೇಕು, ಆ ಕಾಯಿಲೆಗೆ ನಾನು ಪ್ರಕೃತಿ ಚಿಕಿತ್ಸೆ ಮುಖಾಂತರ ಹೇಗೆ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋದನ್ನ ಪರಿಪೂರ್ಣವಾಗಿ ನೀವು ತಿಳ್ಕೊಳ್ತಿರೋ, ಇದರಿಂದ ಸಮಾಜಕ್ಕೆ ಆರೋಗ್ಯವಂತ ಸಮಾಜವನ್ನ ಕೊಡ್ತಕ್ಕಂಥದ್ರಲ್ಲಿ ಅತಿ ಮುಂಚೂಣಿಯಾದ ಪಾತ್ರವನ್ನ ಈ BNYS ವೈದ್ಯರುಗಳು ನೀಡ್ತಾರೆ ಅನ್ನೋದು ನನ್ನ ಅತಿ ಮುಖ್ಯವಾದ ಅಭಿಪ್ರಾಯ. BNYS ಅಂತ ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಯಾವುದು ಟಾಪ್ ಕಾಲೇಜ್ ಅಂತ ನೋಡ್ತೇವೆ. ಟಾಪ್ ಕಾಲೇಜು, ಲೋ ಕಾಲೇಜು, ಮೀಡಿಯಂ ಕಾಲೇಜು, ಮಿಡ್ಲ್ ಕಾಲೇಜ್ ಈ ತರ ಇರೋದಿಲ್ಲ. ನನ್ನ ಸ್ಟೂಡೆಂಟ್ ಅಥವಾ ನನ್ನ ಮಗ ಅಥವಾ ಮಗಳು ಯಾವ ಕಾಲೇಜಿಗೆ ಸೂಟ್ ಆಗ್ತಾರೆ, ಇದನ್ನ ನೀವೇನ್ ಮಾಡ್ಬೇಕು, ಯಾರಾದ್ರೂ ನುರಿತ BNYS ಮುಗಿಸಿ ಆಲ್ರೆಡಿ ಇದನ್ನ ವೈದ್ಯಕೀಯ ಪದ್ಧತಿಯಲ್ಲಿ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಕರಾಗಿರಬಹುದು, ಅಥವಾ ಹಾಸ್ಪಿಟಲ್ಗಳನ್ನ ಮಾಡಿರೋರಾಗಬಹುದು, ಅಥವಾ ಎನಿ ಮೆಡಿಕಲ್ ಆಫೀಸರ್ ಆಗಿರ್ಬೋದು, ಇವರ ಬಳಿಯಲ್ಲಿ ಒಮ್ಮೆ ಸಂಪರ್ಕ ಮಾಡ್ರಿ. ಅವರು ನಿಮಗೆ ನಿಮ್ಮ ಮಗನಿಗೆ ಮಗಳಿಗೆ ಸೂಕ್ತವಾದಂತಹ ಕಾಲೇಜನ್ನ ಸಜೆಸ್ಟ್ ಮಾಡ್ತಾರೆ. ಇದು ಓನ್ಲಿ BNYS ಗೋಸ್ಕರ ನಾನು ಹೇಳ್ತಾ ಇಲ್ಲ. ನೀವು MBBS ಸೇರ್ಬೇಕಂದ್ರು, BAMS ಸೇರ್ಬೇಕಂದ್ರು, BHMS ಸೇರ್ಬೇಕಂದ್ರು, BUMS ಸೇರ್ಬೇಕಂದ್ರು, BSMS ಯಾವುದೇ ಕೋರ್ಸ್ ಅನ್ನ, ಯಾವುದೇ ಮೆಡಿಕಲ್ ಕೋರ್ಸ್ ಅನ್ನ ನೀವು ಸೇರ್ಬೇಕಂದ್ರು ಅದೇ ಮೆಡಿಕಲ್ ಕೋರ್ಸ್ ಮಾಡಿದಂತಹ ವೈದ್ಯರನ್ನ ಮೊದಲು ಸಂಪರ್ಕಿಸಿ. ನನ್ನನ್ನೇ ಸಂಪರ್ಕಿಸಿ, ನನಗೇ ಫೋನ್ ಮಾಡಿ ಕೇಳ್ರಿ ಅಂತ ನಾನು ಹೇಳೋದಿಲ್ಲ. ಯಾವುದೇ BNYS ಮಾಡಿದಂತಹ ನಿಮ್ಮ ಮನೆಯ ಹತ್ರ ಇರೋರು ಅಥವಾ ನಿಮ್ಮ ದೂರದ ಸಂಬಂಧಿಕರು ಯಾರನ್ನಾದರೂ ಒಬ್ಬರನ್ನ ಸಂಪರ್ಕ ಮಾಡೋದ್ರಿಂದ ಅವರು ನಿಮ್ಮ ಮಗ ಅಥವಾ ಮಗಳತ್ತಿಗೆ ಮಾತಾಡ್ತಾರೆ. ಅವರ ಟೇಸ್ಟ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ ಪ್ರಕಾರವಾಗಿ ಇಂತಹ ಕಾಲೇಜ್ ಅವರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ. ನಮ್ಮಲ್ಲೆಲ್ಲ ಪೇರೆಂಟ್ಸ್ ಅಲ್ಲಿ ಒಂದಿರುತ್ತೆ, ಟಾಪ್ ಯಾವ್ದಿದೆ ಅದನ್ನೇ ಕೊಟ್ಬಿಡೋಣ, ಅಥವಾ ನನ್ನ ಮಗಳು ಬಹಳ ಪೂರ್ ಇದ್ದಾಳೆ, ಯಾವ್ದು ಲೀಸ್ಟ್ ಇದೆ ಅದಕ್ಕೆ ತಗೊಂಡು ಹಾಕ್ಬಿಡೋಣ. ಇಲ್ಲ, ಮನೆಗೆ ಬಹಳ ಹತ್ರ ಇದೆ, ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ಬೋದು, ಆ ಕಾಲೇಜನ್ನು ನೋಡೋಣ. ನೋ, ನಾಟ್ ಲೈಕ್ ದಟ್. ಪ್ರೊಫೆಷನಲ್ ಕೋರ್ಸ್ ಅನ್ನ ಪ್ರೊಫೆಷನಲಿಸಮ್ ಆಗಿ ನೀವು ಚೂಸ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದಕ್ಕೆ ನೆರವಾಗ್ತಕ್ಕಂಥವ್ರು
ಅದೇ ವೈದ್ಯಕೀಯ ಪದ್ಧತಿಯಲ್ಲಿ ಶಿಕ್ಷಣವನ್ನ ಪಡೆದಂತವರಾಗಿರ್ತಾರೆ ಅಂತ ಹೇಳ್ತಾ, ಒಳ್ಳೆ BNYS ಕಾಲೇಜ್ಗೆ ನಿಮ್ಮ ಮಗ ಅಥವಾ ಮಗಳನ್ನ ಸೇರಿಸ್ರಿ. ಪ್ರಕೃತಿ ಚಿಕಿತ್ಸೆ, ಯೋಗ, ಈ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಗಳನ್ನ ಬಹಳ ಚೆನ್ನಾಗಿ ಬೆಳೆಸೋಣ. ಇವರಿಗೆ ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಕ್ಲಿನಿಷಿಯನ್ ಆಗಿರ್ಬೋದು, ಅಕಾಡೆಮಿಷಿಯನ್ ಆಗಿರ್ಬೋದು, ಅಥವಾ ಕಾಲೇಜ್ಗಳಲ್ಲಿ ವರ್ಕ್ ಮಾಡೋದಾಗಿರ್ಬೋದು, ಅಥವಾ ಎನಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಇವರು ಟೀಚ್ ಮಾಡೋದಾಗಿರ್ಬಹುದು, ರಿಸರ್ಚ್ ಫೀಲ್ಡ್ ಆಗಿರ್ಬೋದು, ಕಲ್ಚರಲ್ ಅಂಬಾಸಿಡರ್ ಅಂತೇಳಿ ಫಾರಿನ್ ಕಂಟ್ರೀಸ್ಗೆ ಹೋಗ್ತಕ್ಕಂಥದ್ದಾಗಿರ್ಬಹುದು, ಕ್ರೂಸ್, ಸ್ಪಾ, ಇವುಗಳೆಲ್ಲ ಕೂಡ ಮೆಡಿಕಲ್ ಆಫೀಸರ್ ಆಗಿ ಇವರು ಜಾಯ್ನ್ ಆಗ್ತಕ್ಕಂಥದ್ದಿರ್ಬೋದು. ಕ್ರೂಸು ಮತ್ತೆ ಸ್ಪಾಗಳಲ್ಲಿ ಅಕ್ಯುಪಂಚರಿಸ್ಟ್ ಅನ್ನ ಮಾತ್ರ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಟ್ರೈನ್ ಆದವರನ್ನ ಮಾತ್ರ ಡಾಕ್ಟರ್ ಆಗಿ ಕನ್ಸಿಡರ್ ಮಾಡಿ ತಗೊಳ್ತಾರೆ. ಅದರಲ್ಲಿ BNYS ಅವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಹೆಚ್ಚು ಕಮ್ಮಿ 1.5 ಇಂದ 2 ಲಕ್ಷದವರೆಗೂ ಸ್ಯಾಲರಿ ಕೂಡ ಇರುತ್ತೆ. ನೀವು ಕ್ಲಿನಿಷಿಯನ್ ಆದ್ರೆ ನೀವು ಯಾವುದೇ ಹಳ್ಳಿ, ತಾಲೂಕು, ಪಟ್ಟಣ, ಪಂಚಾಯಿತಿ ಅಥವಾ ಜಿಲ್ಲೆಗಳಲ್ಲಿ ಎಲ್ಲಿ ಆದ್ರೂ ಕೂಡ ನೀವು ಸೇವೆಯನ್ನ ಪ್ರಜೆಗಳಿಗೆ ಒದಗಿಸಬಹುದು. ಡಿಫೆನ್ಸ್ ಸಿಸ್ಟಮ್ ಅಲ್ಲೂ ಕೂಡ ಅವರು ಮೆಡಿಕಲ್ ಆಫೀಸರ್ ಅಂತ ಜಾಯ್ನ್ ಆಗ್ಬೋದು. ಒಳ್ಳೆಯ ವೈದ್ಯರಾಗ್ರಿ. ಯಾರೇ ಈ ಕೋರ್ಸ್ಗೆ ಸೇರಿದ್ರು ಕೂಡ ಸೇರಿದವರು ಯಶಸ್ವಿಯಾಗಿ ಸಂಪೂರ್ಣವಾಗಿ ಅಲ್ಲಿಯ ಜ್ಞಾನವನ್ನ ಕರಗತ ಮಾಡ್ಕೊಳ್ಳೋದ್ರ ಮುಖಾಂತರ ಅತ್ಯುತ್ತಮ ವೈದ್ಯರಾಗಿ ಹೊರಗೆ ಬನ್ರಿ. ಇಡೀ ಸಮಾಜವನ್ನ ಉತ್ತಮವಾದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಜೀವನ ಶೈಲಿಯಿಂದ ಸರಿ ಮಾಡ್ತಕ್ಕಂತಹ ವೈದ್ಯರಾಗ್ರಿ. ಇದಕ್ಕೆಲ್ಲ ನೀವು ಎಲ್ಲ ಪೇರೆಂಟ್ಸ್ಗಳು ಮೂಲ ಕಾರಣರಾಗ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.